ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಕೃಪೆಯಲ್ಲಿ ಐಶ್ವರ್ಯನೇ ನಿಮ್ಮನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವರೇ ನಿಮ್ಮನ್ನೇ ಆರಾಧಿಸುವೆ, ನನ್ನಯ ಜೊತೆಗಾರನೇ ನಿಮ್ಮನ್ನೇ ಆರಾಧಿಸುವೆ, ನನ್ನಯ ರಕ್ಷಕನೇ ನಿಮ್ಮನ್ನೇ ಆರಾಧಿಸುವೆ, ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ 4ನೇ ಅಧ್ಯಾಯ ವಚನ 17ರಿಂದ 25ರವರೆಗೆ ಅಧ್ಯಯನ ಮಾಡೋಣ, ವಾಕ್ಯ ಬೈ ವಾಕ್ಯ. ಓಕೆ, 4ನೇ ಅಧ್ಯಾಯ ಪೂರ್ತಿ ಅಬ್ರಹಾಮನ ಕುರಿತಾಗಿ ಬರೆಯಲ್ಪಟ್ಟದ್ದು. ಹಳೆಯ ಒಡಂಬಡಿಕೆಯಲ್ಲಿ ಅಬ್ರಹಾಮನ ಮುಖಾಂತರ ಇಡೀ ಜಗತ್ತು ಆಶೀರ್ವದಿಸಲ್ಪಡುವುದು ಎಂಬ ದೈವ ವಾಗ್ದಾನವನ್ನು ಪಡೆದುಕೊಂಡ ವಿಶ್ವಾಸದ ಪಿತಾಮಹ ಅಬ್ರಹಾಮ. ಹೊಸ ಒಡಂಬಡಿಕೆಯಲ್ಲಿ ಪ್ರಭು ಯೇಸು ಕ್ರಿಸ್ತರು ಅವರ ವಿಧೇಯತೆಯ ಮೂಲಕ ಅವರ ಪರಿಪೂರ್ಣವಾದ ಯಜ್ಞ ಬಲಿಯ ಮುಖಾಂತರ ದೇವರಿಗೆ ಮೆಚ್ಚುಗೆಯಾದ ಕಾರಣ ಯೇಸುವಿನಲ್ಲಿ ವಿಶ್ವಾಸವಿಟ್ಟವರೆಲ್ಲರೂ ದೇವರೊಟ್ಟಿಗೆ ಸತ್ಸಂಬಂಧವನ್ನು ಜೀವೋದ್ಧಾರವನ್ನು ಪಡೆದುಕೊಳ್ಳುವ ಸ್ವರ್ಗೀಯ ಅನುಗ್ರಹ, ಕೃಪೆಯ ದೈವಾನುಗ್ರಹದ ಆಶೀರ್ವಾದ. ಇವತ್ತಿಗೂ ಅಬ್ರಹಾಮ ಹಳೆ ಒಡಂಬಡಿಕೆಗೆ ಸಂಬಂಧಪಟ್ಟ ವ್ಯಕ್ತಿ, ಹೌದಲ್ವಾ? ಇವತ್ತಿಗೂ ಯಹೂದಿಗಳು ಹಳೆಯ ಒಡಂಬಡಿಕೆ ಅಬ್ರಹಾಮನ ವಿಶ್ವಾಸವನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಅವರು ಯೇಸುವಿನ ಮಾರ್ಗವನ್ನು ಸ್ವೀಕರಿಸಲು ಸಾಧ್ಯವಾಗದೆ ಹೋಯಿತು. ಇದು ದೇವರ ಚಿತ್ತಾನೇ ಎಂದು ಬೈಬಲ್ ಹೇಳುತ್ತೆ. ಅದು 11ನೇ ಅಧ್ಯಾಯದಲ್ಲಿ ನಮಗೆ ಸಿಗುತ್ತೆ. ಇಸ್ರಾಯೇಲರು ದೇವರಿಗೆ ಅವಿಧೇಯರಾಗಿ ನಡೆದಿದ್ದು ಅನ್ಯ ಜನರಾದ ನಮಗೆ ಆಶೀರ್ವಾದವಾಗಿ ಪರಿಣಮಿಸಿತು. ಅವರ ಅವಿಧೇಯತೆ ಇತರ ಮಾನವರಿಗೆ ರಕ್ಷಣೆ ಕೊಡುವ ಮಾರ್ಗವನ್ನು ಉಂಟು ಮಾಡಿದ್ದಾದರೆ, ಯಹೂದಿಗಳೆಲ್ಲರೂ ವಿಧೇಯರಾದರೆ ಇನ್ನೆಷ್ಟರ ಮಟ್ಟಿಗೆ ದೈವಾನುಗ್ರಹ ಕಾರ್ಯ ಮಾಡುತ್ತದೆ ಎಂಬುದಾಗಿ ಭಾಳ ಚೆನ್ನಾಗಿದೆ. ಇದನ್ನ ಸ್ವಲ್ಪ ನಾವು ಡೀಪಾಗಿ, ಸ್ವಲ್ಪ ಡೆಪ್ತಲ್ಲಿ, ಆಳದಲ್ಲಿ, ಗ್ರೋತಲ್ಲಿ ನಾವು ಕಲಿಯಬೇಕಾಗಿದೆ. ಸೊ ಇದು ಬೈಬಲ್ ಸ್ಟಡಿ ಆದ ಕಾರಣ ಅನೇಕರಿಗೆ ಶೇರ್ ಮಾಡಿ ಅವರು ಸಹ ಸತ್ಯವನ್ನು ಅರಿತುಕೊಳ್ಳಲಿ. ಸತ್ಯ ಅವರನ್ನು ಬಿಡುಗಡೆ ಮಾಡುತ್ತದೆ. ನಮಗಾಗಿಯೂ ಸಹ ಪ್ರಾರ್ಥನೆ ಮಾಡಿ. ಪವಿತ್ರಾತ್ಮರ ಕೃಪೆ, ಪವಿತ್ರಾತ್ಮರ ಪ್ರೇರೇಪಣೆಯಿಂದಲ್ಲದೆ ಮಾನುಷಿಕವಾದ ಜ್ಞಾನ ಇಲ್ಲಿ ಕೆಲಸ ಮಾಡಬಾರದು. ಪವಿತ್ರಾತ್ಮರು ನನ್ನನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳಬೇಕೆಂದು ನನಗಾಗಿಯೂ ಜೀವಸ್ವರ ಮೀಡಿಯಾ ಮಿನಿಸ್ಟ್ರಿಗಾಗಿಯೂ ನಿಮ್ಮೆಲ್ಲರ ಪ್ರಾರ್ಥನೆಯನ್ನು ನಾನು ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ರೋಮನರಿಗೆ ಬರೆದ ಪತ್ರ 4ನೇ ಅಧ್ಯಾಯ ವಚನ 18ರಿಂದ 17. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತನನ್ನಾಗಿ ನೇಮಿಸಿದ್ದೇನೆ. ಚೆನ್ನಾಗಿ ಕೇಳಿಸ್ಕೊಳ್ಳಿ ಅಲ್ವಾ? ಅಬ್ರಹಾಮನನ್ನ ಅನೇಕ ಜನಾಂಗಗಳಿಗೆ ಮೂಲ ಪಿತನನ್ನಾಗಿ ನೇಮಿಸಿದ್ದೇನೆ. ಹೊಸ ಒಡಂಬಡಿಕೆಯಲ್ಲಿ ಯಾರೆಲ್ಲ ಯೇಸುವನ್ನು ವಿಶ್ವಾಸವಿಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಕೊಡಲಾಯಿತು. ಅದಕ್ಕಾಗಿ ಇಬ್ರಿಯ 2 ವಚನ 11-12 ನಾವು ನೋಡ್ತೇವೆ. ಅಲ್ಲಿ ಯೇಸು ಹೇಳ್ತಾರೆ, ನಾನು ಮತ್ತು ದೇವರು ನನಗೆ ಕೊಟ್ಟ ಕುವರರು ಮಕ್ಕಳು ಅಂತ. ತುಂಬ ಚೆನ್ನಾಗಿದೆ. ಇಬ್ರಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ. ಇಬ್ರಿಯರಿಗೆ ಪತ್ರ 2ನೇ ಅಧ್ಯಾಯ ವಚನ 13. ದೇವರಲ್ಲಿ ಭರವಸೆ ಇಡುವೆನು ನಾನು ಎಂದು ಇಗೋ ಇರುವೆವು ನಾನು ಮತ್ತು ದೇವರು ನನಗಿತ್ತ ಕುಮಾರರು. ಇಲ್ಲಿ ಅಬ್ರಹಾಮನಿಗೆ ಕೊಟ್ಟ ದೊಡ್ಡ ಸಂತತಿ, ಅದೇ ರೀತಿಯಲ್ಲಿ ಯೇಸು ಮತ್ತು ಯೇಸುವಿಗೆ ದೇವರು ಕೊಟ್ಟ ದೊಡ್ಡ ಸಂತತಿ, ಸ್ವರ್ಗ ರಾಜ್ಯಕ್ಕೆ ಬಾಧ್ಯಸ್ಥರಾಗುವವರು ಎಂಬುದಾಗಿ. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತನನ್ನಾಗಿ ನೇಮಿಸಿದ್ದೇನೆ ಎಂದು ಪವಿತ್ರ ಗ್ರಂಥದಲ್ಲೇ ಬರೆದಿದೆ. ಹೌದು, ಮೃತನನ್ನು ಜೀವಂತಗೊಳಿಸುವವರು, ಅಸ್ತಿತ್ವದಲ್ಲಿ ಇಲ್ಲದನ್ನು ಅಸ್ತಿತ್ವಕ್ಕೆ ತರುವಂಥವರು ಆದ ದೇವರಲ್ಲಿ ಆತನು ವಿಶ್ವಾಸವಿಟ್ಟನು.
ಆದ್ದರಿಂದ ಈ ವಾಗ್ದಾನವನ್ನು ಸಾಕ್ಷಾತ್ ದೇವರಿಂದ ಪಡೆದನು. ನಮ್ಮ ವಿಶ್ವಾಸ ಎಷ್ಟರ ಮಟ್ಟಿಗಿರಬೇಕು? ದೇವರು, ವಿಶ್ವಾಸ ಪಾತ್ರನಾದ ದೇವರು, ಆತನ ಹೆಸರೇ ವಿಶ್ವಾಸ. ಅಬ್ರಹಾಮ ದೇವರನ್ನ ಎಷ್ಟರ ಮಟ್ಟಿಗೆ ನಂಬುತ್ತಾನೆ ಅಂದರೆ, ಅಲ್ಲಿ ಇಲ್ಲ, ಆದರೂ ದೇವರು ಮನಸ್ಸು ಮಾಡಿದರೆ ಕ್ಷಣ ಮಾತ್ರದಲ್ಲಿ ಅಲ್ಲಿ ಉಂಟು ಮಾಡಲು ಶಕ್ತನಾದ ದೇವರು, ಉಂಟು ಮಾಡುವ ದೇವರು, ಮೃತರನ್ನು ಸಹ ಜೀವಕ್ಕೆ ಎಬ್ಬಿಸಲು ಶಕ್ತನಾದ ದೇವರು. ಅಂದರೆ ದೇವರಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ. ಈ ಪ್ರಪಂಚವನ್ನು ನೋಡುವಾಗ ದೈವತ್ವ, ದೇವರ ಮಹಿಮೆ, ದೇವರ ಗುಣಲಕ್ಷಣಗಳು ನಮಗೆ ವ್ಯಕ್ತವಾಗುತ್ತದೆ. ಅದಕ್ಕಾಗಿ ಅಬ್ರಹಾಮ ಸ್ವತಃ ದೇವರಿಂದ ಈ ವಾಗ್ದಾನವನ್ನು ಪಡೆದುಕೊಂಡಿದ್ದರೂ ಸಹ ಅವನು ಒಂದು ಸಮಯದಲ್ಲಿ ಬೇಸರದಲ್ಲಿ ಕುಳಿತುಕೊಂಡಿರುವಾಗ ಸರ್ವೇಶ್ವರ ಸ್ವಾಮಿ ಆತನನ್ನು ಎದುರುಗೊಳ್ಳಲು ಹೋಗುತ್ತಾರೆ. ವಾಗ್ದಾನ ಮಾಡಿದ ನಾನು ನೆರವೇರಿಸದೇ ಇರುತ್ತೇನೋ? ಮಾತು ಕೊಟ್ಟ ನಾನು ಅದರಂತೆ ನಡೆಯದೇ ಇರುತ್ತೇನೋ? ಹೊರಗೆ ಬಾ, ಮನೆಯೊಳಗೆ ಕುಳಿತು ಯಾಕೆ ಕಳವಳಗೊಳ್ಳುತ್ತಿ? ಮನೆಯಿಂದ ಹೊರಗೆ ಬಾ, ಆಕಾಶದ ಕಡೆ ಕಣ್ಣೆತ್ತಿ ನೋಡು, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಪೋಷಣೆ ಮಾಡುವ ದೇವರು, ಆ ನಕ್ಷತ್ರದಷ್ಟು ನಿನಗೆ ಸಂತತಿಯನ್ನು ಕೊಡುತ್ತೇನೆ ಎಂಬುದಾಗಿ. ಸೊ ಪ್ರಕೃತಿ ದೇವರ ಮಹಿಮೆಯನ್ನು ನಮಗೆ ಪ್ರಕಟಪಡಿಸುತ್ತಾ ಇರುತ್ತದೆ. ಆದ ಕಾರಣ ಅಬ್ರಹಾಮ ನಂಬಿದ, ದೇವರಿಂದ ಎಲ್ಲ ಸಾಧ್ಯ, ನನ್ನಿಂದ ಇದು ಅಸಾಧ್ಯ, ನನ್ನ ಶಕ್ತಿಯಿಂದ ಬಲದಿಂದ ಅಸಾಧ್ಯ, ಆದರೆ ದೇವರಿಂದ ಎಲ್ಲ ಸಾಧ್ಯ. ಇದೇ ವಿಶ್ವಾಸ. ವಿಶ್ವಾಸ ನಮ್ಮಲ್ಲಿ ಧೈರ್ಯವನ್ನು ತರುತ್ತದೆ, ಅವಿಶ್ವಾಸ ಭಯವನ್ನು ಉಂಟು ಮಾಡುತ್ತದೆ. ಸೈತಾನ ನಮ್ಮಲ್ಲಿ ಹಾಕುವ ಬೀಜ ಯಾವುದು? ಭಯ, 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 ಭಯ. ಆದರೆ ದೇವರು ನಮಗೆ ಕೊಡುವಂಥದ್ದು ಧೈರ್ಯ. ನನ್ನನ್ನು ನಂಬು, ಎಲ್ಲವೂ ನಿನಗೆ ಒಳ್ಳೆಯದೇ ಆಗುತ್ತದೆ. ಇವತ್ತು ನೀವು ಯಾವ ಪರಿಸ್ಥಿತಿಗಳಲ್ಲಿದ್ದರೂ ಸಹ ಅಬ್ರಹಾಮನ ವಿಶ್ವಾಸ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡಲಿ. ಮೃತಪಟ್ಟವರನ್ನೂ ಸಹ ಜೀವಕ್ಕೆ ಎಬ್ಬಿಸಲು ದೇವರು ಶಕ್ತರು. ಅಲ್ಲಿ ಇಲ್ಲ, ಇದೆ ಎಂದು ಸೃಷ್ಟಿ ಮಾಡಲು ನನ್ನ ದೇವರಿಗೆ ಸಾಧ್ಯ ಎಂದು ಆಮೇನ್ ಎಂದು ಬರೆಯೋಣ. ನನ್ನಿಂದ ಇದು ಅಸಾಧ್ಯ, ನನ್ನ ಯೇಸು ನನ್ನ ರಕ್ಷಕ, ಯೇಸುವಿನಿಂದ ಎಲ್ಲವೂ ಸಾಧ್ಯ. ಕಮೆಂಟ್ ಮಾಡಿ. ನಿಮಗೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಅಸಾಧ್ಯ ಅಂತ ತಿಳ್ಕೊಂಡಿದ್ದೀರಾ? ಮನೆ ಕಟ್ತಾ ಇದ್ದೀನಿ, ಅರ್ಧಕ್ಕೆ ನಿಂತೋಗಿದೆ, ಅಸಾಧ್ಯ. ಅಥವಾ ಮಗು ಆಗ್ತಾ ಇಲ್ಲ, ಅಸಾಧ್ಯ. ಸಾಲ ತೀರ್ತಾ ಇಲ್ಲ, ಅಸಾಧ್ಯ. ಕೆಲಸ ಒಳ್ಳೆಯದಾಗಿಲ್ಲ, ಅಸಾಧ್ಯ. ಏನೆಲ್ಲ ಅಸಾಧ್ಯತೆ ಇದೆ. ನನ್ನಿಂದ ಇದು ಅಸಾಧ್ಯ, ನನ್ನ ಯೇಸುವಿನಿಂದ ಎಲ್ಲವೂ ಸಾಧ್ಯ. ಆಮೇನ್ ಎನ್ನುವ ನಿಮ್ಮ ವಿಶ್ವಾಸವೇ ದೇವರ ಆಶೀರ್ವಾದ ನಿಮ್ಮಲ್ಲಿ ಕಾರ್ಯ ಮಾಡಲು ಕಾರಣವಾಗುತ್ತದೆ. ಕರೆಕ್ಟ್ ಅಲ್ವಾ? ಓಕೆ. ಆತನ ವಿಶ್ವಾಸ ಮತ್ತು ಭರವಸೆ ಎಷ್ಟರ ಮಟ್ಟಿಗೆ ಇತ್ತೆಂದರೆ, ಈ ದೈವ ವಾಗ್ದಾನ ನೆರವೇರುವ ನಿರೀಕ್ಷೆ ಇಲ್ಲದಿದ್ದರೂ ಆತನು ದೇವರನ್ನು ನಂಬಿದನು. ಆದುದರಿಂದಲೇ ನಿನ್ನ ಸಂತಾನವು ನಕ್ಷತ್ರಗಳಷ್ಟು ಅಸಂಖ್ಯಾತವಾಗುವುದು ಎಂಬ ಹೇಳಿಕೆಯಂತೆ ಆತನು ಅನೇಕ ಜನಾಂಗಗಳಿಗೆ ಮೂಲ ಪಿತನಾದನು. ಆಗ ಆತನಿಗೆ ಹೆಚ್ಚು ಕಡಿಮೆ 100 ವರ್ಷ ಪ್ರಾಯವಾಗಿತ್ತು. ಆತನ ದೇಹ ದುರ್ಬಲವಾಗಿತ್ತು, ಸಾರಳಿಗೆ ಗರ್ಭಕಾಲ ಕಳೆದು ಹೋಗಿತ್ತು. ಆದರೂ ಆತನ ವಿಶ್ವಾಸ ಕುಂದಲೇ ಇಲ್ಲ. ನೀವು ಡಾಕ್ಟರ್ ರಿಪೋರ್ಟು, ಮನುಷ್ಯನ ಮಾತು, ಪ್ರಪಂಚದ ಜ್ಞಾನ ಇವುಗಳನ್ನು ನೀವು ಗಮನಿಸಿದರೆ, ಅದನ್ನು ನಂಬಿದರೆ ನಿಮ್ಮ ವಿಶ್ವಾಸ ಆಟೋಮೆಟಿಕ್ ಆಗಿ ಕುಂದಿ ಹೋಗುತ್ತದೆ. ಆದರೆ ಅವೆಲ್ಲವನ್ನ ಪಕ್ಕಕ್ಕಿಟ್ಟು ನನ್ನ ಯೇಸು ನನ್ನ ರಕ್ಷಕ, ದೇವರ ಚಿತ್ತ ನನ್ನ ಜೀವಿತದಲ್ಲಿ ಏನು, ದೇವರ ಕಾರ್ಯಗಳು ಎಂಥದ್ದು, ದೇವರ ಕಡೆ, ದೇವರ ವಾಕ್ಯಕ್ಕೆ ನೀವು ನಂಬಿದ್ದೇ ಆದರೆ ನಿಮ್ಮಲ್ಲಿ ವಿಶ್ವಾಸ ಕಾರ್ಯ ಮಾಡಲು ಪ್ರಾರಂಭ ಮಾಡುತ್ತದೆ. ದೇವರ ವಾಕ್ಯವನ್ನು ಕೇಳುವುದರ ಮೂಲಕ ವಿಶ್ವಾಸ ವೃದ್ಧಿಯಾಗುತ್ತದೆ. ವಿಶ್ವಾಸಿಸುವವನಿಗೆ ಎಲ್ಲವೂ ಸಾಧ್ಯ. ಯೇಸು ಹೇಳಿದರು, ನನ್ನಲ್ಲಿ ವಿಶ್ವಾಸವಿಡುವವನಿಗೆ ಎಲ್ಲವೂ ಸಾಧ್ಯ. ಅಬ್ರಹಾಮ ಅಷ್ಟರ ಮಟ್ಟಿಗೆ ದೇವರನ್ನು ನಂಬಿದ. ದೇವರ ವಾಗ್ದಾನದಲ್ಲಿ ಆತನು ಸಂಶಯ ಪಡಲಿಲ್ಲ, ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲೂ ಇಲ್ಲ. ಬದಲಿಗೆ ಆತನ ವಿಶ್ವಾಸ ವೃದ್ಧಿಯಾಯಿತು. ಆತನು ದೇವರನ್ನು ಹೊಗಳಿ ಕೊಂಡಾಡಿದನು. ವಾಕ್ಯ ತಗೊಳ್ಳಿ. ಬಂಜೆಯನ್ನು 6-7 ಮಕ್ಕಳುಳ್ಳವನಾಗಿ ಮಾಡುವ ಸರ್ವೇಶ್ವರ ದೇವರೇ ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನನಗೆ ಈ ವಾಕ್ಯ ನೆರವೇರಲಿ, ಸ್ತೋತ್ರ ಎಂದು ಸ್ತೋತ್ರ ಮಾಡಿ. ಕೃತಜ್ಞತಾ ಸ್ತುತಿ ಸ್ತೋತ್ರ. ವಿಶ್ವಾಸ ಇರುವಾಗ ಕೃತಜ್ಞತಾ ಸ್ತುತಿ ಸ್ತೋತ್ರ. ಕೃತಜ್ಞತಾ ಸ್ತುತಿ ಸ್ತೋತ್ರ ಸ್ವರ್ಗದ ಬಾಗಿಲನ್ನು ತೆರೆದು ಸುವರಗಳನ್ನು ನಮ್ಮಲ್ಲಿ ತಂದು ಕೊಡುತ್ತದೆ. ಅಬ್ರಹಾಮ ಏನು ಮಾಡಿದ? ಅದು ನೆರವೇರಲು ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ,
ನಿನಗೆ ಮಕ್ಕಳೇ ಆಗೋದಿಲ್ಲ. ಸಾರಾ ಹೇಳ್ತಾಳೆ, ನನ್ನ ಗರ್ಭಕಾಲನೇ ನಿಂತು ಹೋಗಿದೆ. ಪ್ರಾಕೃತಿಕವಾಗಿ ನೈಸರ್ಗಿಕವಾಗಿ ಒಂದು ಹೆಣ್ಣು ಮಗಳು ಗರ್ಭ ಧರಿಸಬೇಕಾದರೆ ಆಕೆ ಪೀರಿಯಡ್ಸ್ ಆಗ್ತಾ ಇರಬೇಕು, ಗರ್ಭಸ್ರಾವ ಋತುಚಕ್ರ ಆಗ್ತಾ ಇರಬೇಕು. ಆದರೆ ಅದೇ ನಿಂತು ಹೋಗಿದೆ. ಆದರೆ ಮನುಷ್ಯನ ಗ್ರಹಿಕೆಗೂ ಮೀರಿದ ಅದ್ಭುತವನ್ನು ಮಾಡಲು ಶಕ್ತನಾದ ದೇವರು ಎಲ್ ಶಡಾಯ್, ಸರ್ವಶಕ್ತನಾದ ದೇವರು, ಆತನ ನಾಮಾಂಕಿತವಾಗಿದೆ. ಪ್ರೈಸ್ ದ ಲಾರ್ಡ್. ಧೈರ್ಯವಾಗಿರಿ. ದೇವರ ವಾಗ್ದಾನದಲ್ಲಿ ಸಂಶಯ ಪಡಲಿಲ್ಲ, ಚಂಚಲ ಚಿತ್ತನಾಗಲಿಲ್ಲ. ಅವನು ನಂಬಿದನು, ಆದ್ದರಿಂದಲೇ ದೇವರು ಆತನನ್ನು ತಮ್ಮೊಂದಿಗೆ ಸತ್ಸಂಬಂಧದಲ್ಲಿ ಇರುವುದಾಗಿ ಪರಿಗಣಿಸಿದರು. ಸತ್ಸಂಬಂಧದಲ್ಲಿ ಇರುವುದಾಗಿ ಪರಿಗಣಿಸಿದರು ಎಂಬ ಮಾತು ಆತನಿಗೆ ಮಾತ್ರವಲ್ಲ, ನಮಗೂ ಅನ್ವಯಿಸುತ್ತದೆ. ಇದು ನನಗೆ ಬೇಕಾಗಿರೋದು. ಅಬ್ರಹಾಮನನ್ನ ದೇವರು ನಂಬಿದ ಕಾರಣ ಸತ್ಸಂಬಂಧದಲ್ಲಿ ಇರಿಸಿಕೊಂಡರು, ವಾಗ್ದಾನ ಮಾಡಿದರು, ವಾಗ್ದಾನವನ್ನ ನೆರವೇರಿಸಿದರು. ಅಬ್ರಹಾಮನಿಗೆ ಮಾತ್ರವಲ್ಲ, ಅಬ್ರಹಾಮನಂತೆ ದೇವರಿಂದ ಕಳುಹಿಸಲ್ಪಟ್ಟ ಏಕೈಕ ರಕ್ಷಕನಾದ ಯೇಸುವಿನಲ್ಲಿ ವಿಶ್ವಾಸವಿಡುವವರು ಸಹ ಅಬ್ರಹಾಮನಂತೆ ದೇವರೊಟ್ಟಿಗೆ ಸತ್ಸಂಬಂಧವನ್ನು ಪಡೆದುಕೊಳ್ಳುತ್ತಾರೆ. ದೇವರ ಸಕಲ ವಾಗ್ದಾನಗಳಿಗೆ ಅವರು ಬಾಧ್ಯಸ್ಥರಾಗಿದ್ದಾರೆ. ನಮ್ಮ ಪ್ರಭುವಾದ ಯೇಸುವನ್ನ ಮರಣದಿಂದ ಎಬ್ಬಿಸಿದ ದೇವರನ್ನು ವಿಶ್ವಾಸಿಸುವ ನಾವು ಸಹ ಅವರೊಂದಿಗೆ ಸತ್ಸಂಬಂಧದಲ್ಲಿ ಇರುವುದಾಗಿ ಪರಿಗಣಿತರಾಗುತ್ತೇವೆ. ನಮ್ಮ ಪಾಪಗಳ ನಿಮಿತ್ತ ಯೇಸುವನ್ನು ಮರಣಕ್ಕೆ ಗುರಿಪಡಿಸಲಾಯಿತು. ನಮ್ಮನ್ನು ದೇವರೊಡನೆ ಸತ್ಸಂಬಂಧದಲ್ಲಿ ಇರಿಸುವುದಕ್ಕಾಗಿ ಅವರು ಪುನರುತ್ಥಾನ ಹೊಂದಿದರು. ಯೇಸುವಿನ ಮರಣ ನಮಗೆ ಪಾಪ ಕ್ಷಮೆ, ಯೇಸುವಿನ ಪುನರುತ್ಥಾನ, ಇಗೋ ನಾನು ತಂದೆಯ ಮನೆಗೆ ಹೋಗುತ್ತೇನೆ, ಅಲ್ಲಿ ಅನೇಕ ಭವನಗಳುಂಟು, ನಿಮ್ಮೆಲ್ಲರಿಗೂ ಅಲ್ಲಿ ಭವನಗಳನ್ನು ಅಣಿಗೊಳಿಸುತ್ತೇನೆ, ನಾನಿರುವಲ್ಲಿಯೇ ನೀವೆಲ್ಲರೂ ಇರುವಿರಿ ಎಂಬುದಾಗಿ ದೇವರೊಟ್ಟಿಗೆ ಸತ್ಸಂಬಂಧ. ಯೇಸುವಿನ ರಕ್ತಧಾರೆಯ ಮೂಲಕ ಪಾಪಿಗಳಾದ ನಾವು ಪರಿಶುದ್ಧರಾಗಿ, ಅಧರ್ಮಿಗಳಾದ ನಾವು ಸದ್ಧರ್ಮಿಗಳಾಗಿ, ನೀತಿವಂತರಾಗಿ ದೇವರ ಸನ್ನಿಧಾನದಲ್ಲಿ ನಿಲ್ಲಲು ಯೋಗ್ಯರನ್ನಾಗಿಸಿದ ಪರಿಶುದ್ಧವಾದ ರಕ್ತವಾಗಿದೆ. ಒಂದು ಕ್ಷಣಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಅಬ್ರಹಾಮನು ದೇವರಲ್ಲಿ ವಿಶ್ವಾಸವಿಟ್ಟನು, ಅವನ ವಿಶ್ವಾಸವನ್ನು ದೇವರು ಸತ್ಸಂಬಂಧವೆಂದು ಪರಿಗಣಿಸಿದರು. ಅಬ್ರಹಾಮನೊಂದಿಗೆ ವಾಗ್ದಾನವನ್ನು ಮಾಡಿಕೊಂಡರು. ಈ ವಾಗ್ದಾನ ಆತ ಸುನ್ನತಿ ಮಾಡಿಸಿಕೊಳ್ಳುವುದಕ್ಕೆ ಮೊದಲೇ ಕೊಡಲಾಯಿತು. ಅಂದರೆ ಅವನ ಸತ್ಕಾರ್ಯದಿಂದಲ್ಲ, ಅವನ ವಿಶ್ವಾಸದ ಮೂಲಕ. ಅವನ ವಿಶ್ವಾಸ ಎಷ್ಟರ ಮಟ್ಟಿಗಿತ್ತೆಂದರೆ, ದೇವರ ವಾಗ್ದಾನ ತನ್ನ ಜೀವಿತದಲ್ಲಿ ನೆರವೇರಲು ಸಾಧ್ಯವೇ ಇಲ್ಲದಿದ್ದರೂ ಸಹ ಆ ವಾಕ್ಯವನ್ನು ನಂಬಿದ, ಆ ವಾಕ್ಯವನ್ನು ಕೊಟ್ಟ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ. ದೇವರಿಂದ ಎಲ್ಲವೂ ಸಾಧ್ಯ. ದೇವರ ಆಶೀರ್ವಾದ ಅವನಲ್ಲಿ, ಅವನ ಸಂತತಿ ಸಂತಾನದಲ್ಲಿ ಕಾರ್ಯ ಮಾಡಿತು. ಇಂದು ಅಬ್ರಹಾಮ ವಿಶ್ವಾಸದ ಮೂಲಪಿತನಾಗಿರುವ ಅಬ್ರಹಾಮನಂತೆ ನಮಗೂ ಸಹ ಓ ಪರಿಶುದ್ಧಾತ್ಮರೇ, ನಮ್ಮಲ್ಲಿ ವಿಶ್ವಾಸದ ವರವನ್ನು ಅಭಿಷೇಕ ಮಾಡಿರಿ. ಯೇಸುವೆ ಶಿಷ್ಯರಿಗಾಗಿ ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ ನಮಗೆ ವಿಶ್ವಾಸವನ್ನು ಹೆಚ್ಚಿಸಿರಿ. ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಅರಿತುಕೊಳ್ಳಬೇಕು. ನಿಮ್ಮಲ್ಲಿ ನಮಗೆ ವಿಶ್ವಾಸ ಬೆಳೆಯಬೇಕು. ನಿಮ್ಮ ಬಟ್ಟೆ ಅಂಚನ್ನು ಮುಟ್ಟಿದರೂ ಸಾಕು ಗುಣ ಹೊಂದುತ್ತೇನೆ. ಆ ವಿಶ್ವಾಸದಲ್ಲಿ ಆ ಮಗಳು ಮುಟ್ಟಿದಳು, ಆಕೆಯ ರೋಗ ಸೌಖ್ಯವಾಯಿತು. ನೀವು ಮನಸ್ಸು ಮಾಡಿದರೆ ನನಗೆ ಗುಣವಾಗುತ್ತದೆ ಎಂದು ಕುಷ್ಠರೋಗಿ ಹೇಳಿದ. ಈಗ ನನಗೆ ಮನಸ್ಸುಂಟು, ನೀನು ಸ್ವಸ್ಥನಾಗು ಎಂದು ಗುಣಪಡಿಸಿದರು. ಸ್ವಾಮಿ, ನೀವು ನನ್ನ ಮನೆಗೆ ಬರಲು ನಾನು ಯೋಗ್ಯನಲ್ಲ, ಒಂದು ಮಾತು ನುಡಿದರೆ ಸಾಕು, ಮನೆಯಲ್ಲಿರುವ ಸೇವಕ ಸ್ವಸ್ಥನಾಗುತ್ತಾನೆ ಎಂದು ಶತಾಧಿಪತಿ ನುಡಿದಾಗ ಮನೆಯಲ್ಲಿರುವ ಸೇವಕ ಸ್ವಸ್ಥನಾದನು. ಈ ಸಮಯದಲ್ಲಿ ಮನೆಯಲ್ಲಿ ಕೆಲಸ ಮಾಡುತ್ತಾ ಕೆಲಸ ಕಾರ್ಯಗಳಲ್ಲಿ ಯಾರೆಲ್ಲ ಈ ಜೀವಸ್ವರವನ್ನು ಆಲಿಸುತ್ತಿದ್ದಾರೋ ಅವರೆಲ್ಲರ ಮೇಲೆ ವಿಶ್ವಾಸದ ಪರಿಶುದ್ಧಾತ್ಮರ ವರ ಅಭಿಷೇಕವಾಗಿ ಸುರಿಸಲ್ಪಡಲಿ. ಅವರು ಏನೇನು ನಂಬಿದ್ದಾರೋ ಅವೆಲ್ಲವೂ ದೇವರ ಚಿತ್ತಕ್ಕನುಗುಣವಾಗಿ ಅವರಿಗೆ ಅನುಗ್ರಹಿಸಲ್ಪಡಲಿ. ಅವರ ರೋಗಗಳು ಸೌಖ್ಯವಾಗಲಿ, ಅವರ ಕೆಲಸ ಕಾರ್ಯಗಳು ಆಶೀರ್ವದಿಸಲ್ಪಡಲಿ. ಬಂಜೆ 6-7 ಮಕ್ಕಳಿಗೆ ಗರ್ಭ ಕೊಡುವಂತೆ ಫಲಭರಿತವಾಗಲಿ. ಸಾಲದ ಸಮಸ್ಯೆಗಳು ನೀಗಿ ಹೋಗಲಿ. ಮನುಷ್ಯನಿಗೆ ಇದು ಅಸಾಧ್ಯ, ದೇವರಲ್ಲಿ ವಿಶ್ವಾಸವಿಡುವವನಿಗೆ ಎಲ್ಲವೂ ಸಾಧ್ಯ. ಆ ವಾಕ್ಯ ಒಬ್ಬೊಬ್ಬರ ಜೀವಿತದಲ್ಲಿ ಕಾರ್ಯ ಮಾಡಿ ದೇವರಿಗೆ ಸಾಕ್ಷಿಯಾಗಿ ಬಂದು ನಿನ್ನ ನಾಮ ಮಹಿಮೆ ಪಡಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.